ಹಾಯ್ ಹಲೋ ನಮಸ್ತೆ ಕರ್ನಾಟಕ. ಇವತ್ತಿನ ಟಾಪಿಕ್ ನಿಮ್ಗೆ ಗೊತ್ತಾಗಿರ್ಬೋದು ತಮ್ಮನೇಲಿ ನೋಡಿ. ಹೌದು ಸ್ನೇಹಿತರೆ, ಲಾಸ್ಟ್ 1.5 ಇಯರಿಂದ ಈ ಥರ ನಿಮ್ಮ ಹತ್ರ ಮಾತನಾಡಿ ಯೂಟ್ಯೂಬಲ್ಲಿ ಸ್ಟಾರ್ಟ್ ಮಾಡಿ ಇವತ್ತೊಂದು ನಿಮ್ಮ ಹತ್ರ ಹ್ಯಾಪಿಯೆಸ್ಟ್ ನ್ಯೂಸನ್ನು ಶೇರ್ ಮಾಡೋದಕ್ಕೆ ನಾನು ಬಂದಿದ್ದೀನಿ. ಗೂಗಲ್ ಆ್ಯಡ್ಸೆನ್ಸ್ನ ಪಿನ್ ಬಂತು. ಡೈರೆಕ್ಟ್ ಮ್ಯಾಟ್ರಿಗೆ ಬರ್ತೀನಿ, ಏನು ಎಕ್ಸ್ಟ್ರಾ ಇಲ್ಲಿ ಮಾತನಾಡೋಕ್ಕೆ ಹೋಗೋದಿಲ್ಲ. ಐ ನೋ ಯುವರ್ ವ್ಯಾಲ್ಯೂಬಲ್ ಟೈಮ್. ಸೊ ತುಂಬ ಖುಷಿ ಇದೆ ನನಗೆ. ಈ ಒಂದು ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಅನ್ನುವಂಥದ್ದು ಪ್ರತಿಯೊಬ್ಬ ಯೂಟ್ಯೂಬರ್ನ ಒಂದು ಡ್ರೀಮ್ ಆಗಿರುತ್ತೆ. ಅಂದರೆ ಯಾರೇ ಯೂಟ್ಯೂಬ್ ಸ್ಟಾರ್ಟ್ ಮಾಡಲಿ ಇಮಿಡಿಯೇಟಾಗಿ ಈ ಥರದೊಂದು ಸಕ್ಸಸ್ ಸಿಗಬೇಕು ಅನ್ನೋದು ಅವರ ಇಂಟೆನ್ಷನ್ ಆಗಿರುತ್ತೆ. ಬಟ್ ನಾನು ಲಾಸ್ಟ್ 1 ಇಯರಿಂದ 2023 ಸೆಪ್ಟೆಂಬರ್ ಅಲ್ಲಿಂದ ಸ್ಟಾರ್ಟ್ ಮಾಡಿದೆ. ಬಟ್ ಇವಾಗ ತನಕ ನಾನು ಇದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದೆ. ಅಂದರೆ ಆ್ಯಸ್ ಎ ಫಸ್ಟ್ ನಾನು ಸ್ಟಾರ್ಟ್ ಮಾಡಿದಾಗ ನನಗೆ ಈ ಥರ ಸೀರಿಯಸ್ ನೋಟಲ್ಲಿ ನಾನು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿರೋದಲ್ಲ. ಜಸ್ಟ್ ಫಾರ್ ಹ್ಯಾಬಿಟ್, ಸುಮ್ಮನೆ ಹೇಗಿದೆ ಇದರ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಮತ್ತು ಏನೆಲ್ಲ ಇದರಲ್ಲಿ ಬೆನಿಫಿಟ್ ಇದೆ ಅನ್ನೋದನ್ನು ನೋಡೋದಕ್ಕೋಸ್ಕರ ಸ್ಟಾರ್ಟ್ ಮಾಡಿದೆ. ಬಟ್ ಅಫ್ಕೋರ್ಸ್ ನಿಮ್ಮೆಲ್ಲ ಒಂದು ಸಪೋರ್ಟ್ ಸಿಕ್ತು, ನಿಮ್ಮೆಲ್ಲ ಒಂದು ಏನೆಲ್ಲ ನಾನು ಹಾಕಿರುವಂಥ ವೀಡಿಯೋಗೆ ನಿಮ್ಮ ಒಂದು ಬೇಸಿಕ್ ಸಪೋರ್ಟ್ ಸಿಕ್ಕಿರೋ ಕಾರಣ ಇವತ್ತು ಈ ಒಂದು ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬಂದಿದೆ. ಸೊ ಇದು ಬಂದು ಆಲ್ಮೋಸ್ಟ್ 3 to 4 ಡೇಸ್ ಆಯ್ತು ನನ್ನ ಕೈಗೆ. ಬಟ್ ಇದನ್ನು ನಾನು ಓಪನ್ ಮಾಡಿಲ್ಲ, ಯಾಕಂತೇಳಿದ್ರೆ ಇದಕ್ಕೆ ರೀಸನ್ ನೀವು. ಸೊ ನಿಮ್ಮ ಮುಂದೆ ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಏನಿಲ್ಲ, ಇದರಲ್ಲಿ ಈ ಗೂಗಲ್ ಆ್ಯಡ್ಸೆನ್ಸ್ ಅಂದರೆ ಏನು, ಆ್ಯಕ್ಚುಲಿ ಗೂಗಲ್ ಆ್ಯಡ್ಸೆನ್ಸ್ ಅಂದರೆ ನಿಮ್ಗೆ ಗೊತ್ತಿದೆ, ನಮಗೆ ಯಾವುದೋ ಒಂದು ಯೂಟ್ಯೂಬ್ ಚಾನಲ್ ಸಕ್ಸಸ್ ಆದಮೇಲೆ ಮಾನಿಟೈಸೇಷನ್ ಆಗುತ್ತೆ. ಆ ಮಾನಿಟೈಸೇಷನಿಂದ ನಮಗೆ ದುಡ್ಡು ಬರುತ್ತೆ. ಹಣ ಬರಬೇಕಂದ್ರೆ ಗೂಗಲ್ ಆ್ಯಡ್ಸೆನ್ಸನ್ನು ನಾವು ಅಕೌಂಟನ್ನು ಓಪನ್ ಮಾಡಬೇಕು. ಆ ಗೂಗಲ್ ಆ್ಯಡ್ಸೆನ್ಸಿಗೂ ನಮ್ಮ ಅಕೌಂಟಿಗೂ ಒಂದು ವೆರಿಫಿಕೇಷನ್ ಕನೆಕ್ಷನ್ ಇರುತ್ತೆ. ಆ ವೆರಿಫಿಕೇಷನ್ ಪಿನ್ ಇದರಲ್ಲಿರುತ್ತೆ. ಸೊ ಇದಿಲ್ಲದಿದ್ದರೆ ನಿಮಗೆ ಯಾವುದೇ ಕಾರಣಕ್ಕೂ ದುಡ್ಡನ್ನು ನಿಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಅಂಥ ಒಂದು ಮೇಜರ್ ಅಂದರೆ ತುಂಬ ಇಂಪಾರ್ಟೆಂಟ್ ಸ್ಟೆಪ್ ಅಂತ ಹೇಳಿದ್ರೆ ಇದೆ ಗೂಗಲ್ ಆ್ಯಡ್ಸೆನ್ಸಲ್ಲಿ ಪಿನ್ ಬರುವಂಥದ್ದು. ಸೊ ಅದು ಇವತ್ತು ನನ್ನ ಕೈಗೆ ಸಿಕ್ಕಿದೆ. ಅದಕ್ಕೆಲ್ಲ ನೀವು ಕಾರಣರಾಗಿದ್ದೀರಾ. ಸೊ ನಿಮಗೆಲ್ಲರಿಗೂ ಕೂಡ ಈ ಒಂದು ಹ್ಯಾಪಿ ನ್ಯೂಸನ್ನು ಶೇರ್ ಮಾಡುವ, ಅದರ ಜೊತೆ ನಿಮ್ಮ ಮುಂದೆ ಇದನ್ನು ಓಪನ್ ಮಾಡುವ ಅನ್ನೋದು ನನ್ನ ಇಂಟೆನ್ಷನ್ ಆಗಿತ್ತು. ಹಾಗಾಗಿ ವೆಯ್ಟ್ ಮಾಡಿ ಇವತ್ತು ನಿಮ್ಮ ಜೊತೆ ಇದನ್ನು ಅನ್ವೀಲ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಇದರಲ್ಲಿ ಏನಿಲ್ಲ, ಟೇರ್ ಮಾಡುವಂಥ ಪ್ಲೇಸ್ ಇದೆ, ಅಲ್ಲೇ ಟೇರ್ ಮಾಡಬೇಕು. ನಿಮಗೇನಾದರೂ ಈ ಥರ ಗೂಗಲ್ ಪಿನ್ ಬಂದಾಗ ಎಲ್ಲೆಲ್ಲಿ ಟೇರ್ ಮಾಡೋಕ್ಕೆ ಹೋಗಬೇಡಿ. ಈ ಥರ ಇದನ್ನು ಎಲ್ಲಿ ನಾವು ಓಪನ್ ಮಾಡಬೇಕು ಅನ್ನೋದು ಸೈನ್ ಇದೆ. ಸೊ ನಿಮ್ಮ ಎದುರುಗಡೆ ಓಪನ್ ಮಾಡ್ತಿದ್ದೀನಿ ಸ್ನೇಹಿತರೆ. ಆ್ಯಂಡ್ ತುಂಬ ಖುಷಿ ಇದೆ ನನಗೆ, ನಿಮ್ಮೆಲ್ಲರ ಸಪೋರ್ಟ್ ಇದೆ. ಹೀಗೆ ಸಪೋರ್ಟ್ ಕೊಡ್ತಾ ಹೋಗಿ. ನಾನು ಯಾಕೆ ಇದನ್ನು ಇಷ್ಟು ವೆಯ್ಟ್ ಮಾಡಿದೆ ಅಂತೇಳಿದ್ರೆ ನಿಮಗೆ ಥ್ಯಾಂಕ್ಸ್ ಹೇಳೋದಕ್ಕೆ. ಇದರಲ್ಲಿ ನಾನು ಏನೇ ಕಂಟೆಂಟ್ ಮಾಡಿದ್ರು ಅದಕ್ಕೆ ನಿಮ್ಮ ಸಪೋರ್ಟ್ ಇಲ್ಲ ಅಂತೇಳಿದ್ರೆ ಅದು ರೀಚ್ ಆಗೋದಕ್ಕೆ ಸಾಧ್ಯ ಇಲ್ಲ. ಸೊ ಇಲ್ಲಿವರೆಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಕೆಲವೊಂದು ಸಲ ನಾನೇ ಟೈಮ್ ಕೊಟ್ಟಿಲ್ಲ. ಸೊ ಇದರಲ್ಲಿ ಒಂದು ಪಿನ್ ಇದೆ, ಅದನ್ನು ನಾನು ಓಪನ್ ಆಗಿ ರಿವೀಲ್ ಮಾಡುವಾಗಿಲ್ಲ. ಸೊ ಆ ಪಿನ್ನನ್ನು ನಾನು ಸೀಕ್ರೆಟಾಗಿ ಇಟ್ಕೊಳ್ಬೇಕಾಗುತ್ತೆ. ಸೊ ಅಫ್ಕೋರ್ಸ್ ನಾನು ಇದನ್ನು ಇಲ್ಲಿ ನಿಮಗೆ ರಿವೀಲ್ ಮಾಡುವ ಆಗಿಲ್ಲ ಆ್ಯಸ್ ಪರ್ ಯೂಟ್ಯೂಬ್ ಪಾಲಿಸಿ. ಸೊ ಇದರಲ್ಲಿ ಒಂದು 6 ಡಿಜಿಟ್ ಒಂದು ಪಿನ್ ಬರುತ್ತೆ. ಅದನ್ನು ನಾನು ಗೂಗಲ್ ಆ್ಯಡ್ಸೆನ್ಸ್ಗೆ ಹಾಕಿ ಅಲ್ಲಿ ನನ್ನ ಅಕೌಂಟ್ ಡೀಟೇಲ್ಸನ್ನು ಕೊಟ್ಟಾಗ ನನಗೆ ಅದು ಮಾನಿಟೈಸೇಷನ್ ಆಗಿ ಅದರ ದುಡ್ಡು ಏನು ಬರುತ್ತೆ ಅದು ಅಕೌಂಟಿಗೆ ಬೀಳುತ್ತೆ. ಓಕೆ, ಇವಾಗ ಓಪನ್ ಮಾಡಿದ್ದೀನಿ. ಸೊ ಅನ್ವೀಲ್ ಆಗಿದೆ, ಗೂಗಲ್ ಆ್ಯಡ್ಸೆನ್ಸ್ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫ್ರಮ್ ಮೈ ಬಾಟಮ್ ಆಫ್ ಹಾರ್ಟ್. ನನ್ನ ಹೃದಯಾಂತರಾಳದಿಂದ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ನಿಮಗೂ ಥ್ಯಾಂಕ್ಸ್. ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡಿದ್ದೀರಾ ತುಂಬ ಜನ, ನಿಮಗೂ ಥ್ಯಾಂಕ್ಸ್. ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳಿದ್ದೀನಿ. ಅನ್ವೇಲ್ ಮಾಡಿದ್ದೀನಿ. ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ಇರಲಿ. ಆ್ಯಂಡ್ ಒನ್ ಮೋರ್ ಡೀಟೇಲ್ಸ್ ಏನಂತೇಳಿದ್ರೆ, ಈಗ ನನಗೆ ದುಡ್ಡು ಎಷ್ಟು ಬಂದಿದೆ, ಇನ್ನು ಅದನ್ನು ಯಾವ ಥರ ಅಂತ. ಸೊ ಅಫ್ಕೋರ್ಸ್ ಯೂಟ್ಯೂಬಲ್ಲಿ ನನಗೆ ಮಾನಿಟೈಸೇಷನ್ ಆಗಿ ಆಲ್ಮೋಸ್ಟ್ 6 to 7 ಮಂತ್ ಆಯಿತು. ಹಾಗಂತೇಳಿ ದುಡ್ಡು ಅಕೌಂಟಿಗೆ ಬೀಳುವಷ್ಟು ನನಗೆ ಆಗಿಲ್ಲ. ಈಗ ಅರೌಂಡ್ ಒಂದು $30 to $40 ಆಗ್ತಾಯಿದೆ ಅಷ್ಟೇ. ಸೊ ಅದನ್ನು ಕೂಡ ನಾನು ನಿಮಗೆ ಡೀಟೇಲ್ ಇನ್ಫಾರ್ಮೇಷನನ್ನು ನನ್ನೊಂದು ಟಾರ್ಗೆಟ್ ಇದೆ, ಇಲ್ಲಿವರೆಗೆ ನಾನು ರೀಚ್ ಆಗಬೇಕು. ಅದರ ನಂತರ ಇದರ ಎಲ್ಲ ಡೀಟೇಲ್ಸ್ ನಿಮ್ಮ ಜೊತೆ ಶೇರ್ ಮಾಡೋದಕ್ಕಿದ್ದೀನಿ. ಸೊ ಆ ಒಂದು ಟಾರ್ಗೆಟ್ $100 ರೀಚ್ ಆದಮೇಲೆ ನನ್ನ ಅಕೌಂಟಿಗೆ ಅದು ಟ್ರಾನ್ಸ್ಫರ್ ಆಗುತ್ತೆ ದುಡ್ಡು. ಅದನ್ನು ನಾನು ಮಾಡಬೇಕಾಗುತ್ತೆ. ಸೊ ಫಸ್ಟ್ ನಂದೀಗ $30 to $40 ಇವರ ಈ ಪ್ರೋಸೆಸ್ಗೆಲ್ಲ ಕಟ್ ಆಗುತ್ತೆ. ಅಗೇನ್ ಐ ಹ್ಯಾವ್ ಟು ರೀಚ್ $100 ಟಾರ್ಗೆಟ್. ಸೊ ಅದೆಲ್ಲ ಇದೆ, ಅದೆಲ್ಲ ಪ್ರೊಸೆಸ್ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾತಾಡ್ತಾ ಹೋಗ್ತೀನಿ. ಈಗ ನಂದು ಸೆಕೆಂಡ್ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ, ಅಫ್ಕೋರ್ಸ್ ಯೂಟ್ಯೂಬ್ ಅನ್ನುವಂಥದ್ದೊಂದು ಬೆಟರ್ ಅಪಾರ್ಚುನಿಟಿ. ನಮ್ಮ ಟ್ಯಾಲೆಂಟ್ ಅಥವಾ ನಮ್ಮ ಇಂಡಿವಿಜುವಲ್ ಟ್ಯಾಲೆಂಟನ್ನು ಇಟ್ಕೊಂಡು ನಾವು ಏನು ಬೇಕಾದರೂ ಇದರಲ್ಲಿ ಅಚೀವ್ ಮಾಡ್ಬೋದು ಅನ್ನೋದಕ್ಕೆ ತುಂಬ ಜನ ಎಕ್ಸಾಂಪಲ್ ಇದ್ದಾರೆ. ಸೊ ಆದರೆ ಕೆಲವ್ರದ್ದು ಏನಂತ ಹೇಳಿದ್ರೆ, ನಾವು ಯೂಟ್ಯೂಬ್ ಮಾಡಿದ ಕೂಡಲೇ ನಮಗೆ ಸಕ್ಸಸ್ ಸಿಗಬೇಕು, ಇವತ್ತೇ ದುಡ್ಡು ಬರಬೇಕು ಅಂತ ಹೇಳಿದ್ರೆ ಆಗೋದಿಲ್ಲ. ಸೊ ವಿ ಹ್ಯಾವ್ ಟು ವೆಯ್ಟ್, ಪೇಷನ್ಸ್ ಇರಬೇಕು, ಒಂದು ಡೆಡಿಕೇಶನ್ ಇರಬೇಕು, ಒಂದು ಕನ್ಸಿಸ್ಟೆನ್ಸಿ ಇರಬೇಕು. ಸೊ ನಾನು ಈಗಾಗಲೇ ಹೇಳಿದಾಗೆ 1.5 ವರ್ಷದಿಂದ ಆಲ್ಮೋಸ್ಟ್ ಸೆಪ್ಟೆಂಬರ್ ಅಂದರೆ ಈಗ ನೆಕ್ಸ್ಟ್ ಬರ್ತಾ ಇದೆ, 1.5 ವರ್ಷ ಆಗ್ತಾ ಬಂತು. ಆವತ್ತಿಂದ ಟ್ರೈ ಮಾಡ್ತಾ ಇದ್ದೀನಿ. ಸೊ ನನಗೆ ಟೈಮ್ ಸಿಕ್ಕಿದಾಗಲೆಲ್ಲ ಅದಕ್ಕೆ ನಾನು ವೀಡಿಯೋ ಆಗಿರ್ಬೋದು, ಬೇರೆ ಕಂಟೆಂಟ್ ಬೇರೆ ರೀತಿಯಲ್ಲಿ ಟ್ರೈ ಮಾಡ್ತಾ ಇದ್ದೀನಿ. ನಾನು ಯಾವುದಕ್ಕೂ ಫಿಕ್ಸ್ ಆಗಿಲ್ಲ, ಯಾವುದೋ ಒಂದು ನೀಚೆಗೆ ನಾನು ಫಿಕ್ಸ್ ಆಗಿಲ್ಲ. ಯಾಕಂತೇಳಿದ್ರೆ ನಂಗೆ ಗೊತ್ತಿಲ್ಲ ಆಡಿಯನ್ಸ್ ಟೇಸ್ಟ್ ಯಾವ ಥರ ಇದೆ, ಯಾವುದ್ರಲ್ಲಿ ನಾನು ಫಿಕ್ಸ್ ಆಗಬೇಕು ಅನ್ನೋದು ಇನ್ನೂ ನಾನು ಡಿಸೈಡ್ ಮಾಡಿಲ್ಲ. ಹಾಗಾಗಿ ಬೇರೆ ರೀತಿಯ ಕಂಟೆಂಟನ್ನು ಹಾಕ್ತಾ ಇದ್ದೀನಿ. ಐ ಆಮ್ ಟ್ರೈಂಗ್. ಸೊ ನಿಮಗೂ ಏನಂತ ಹೇಳಿದ್ರೆ, ನಿಮಗೂ ಕೂಡ ಆ ಥರದೇನೋ ನೀವು ಈಗಾಗಲೇ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ 1-2 ವೀಡಿಯೋ ಹಾಕಿ ನಿಮಗೆ ವ್ಯೂಸ್ ಬಂದಿಲ್ಲ, ಸ್ಟಾಪ್ ಮಾಡಿದ್ದೀರಾ, ನೀವು ನಿರಾಶೆ ಆಗಿದ್ದೀರಾ, ಡಿಮೋಟಿವೇಟ್ ಆಗಿದ್ದೀರಾ ಅಂತ ನಂದೊಂದು ರಿಕ್ವೆಸ್ಟ್, ದಯವಿಟ್ಟು ಆ ಥರ ಆಗಬೇಡಿ. ನಿಮಗೆ ನಿಜವಾಗ್ಲೂ ಟ್ಯಾಲೆಂಟ್ ಇದೆ, ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರೆ ಹಾಕ್ತಾ ಹೋಗಿ. ಒಂದು ಫಸ್ಟ್ ವೀಡಿಯೋಗೆ ಯಾರಿಗೂ ವ್ಯೂಸ್ ಬರೋದಿಲ್ಲ. ನನಗೂ 100-200 ವ್ಯೂಸ್ ಬಂದಿರೋದು, 50 ವ್ಯೂಸ್ ಬಂದಿರೋದು, 30 ವ್ಯೂಸ್ ಬಂದಿರೋದು, ಕೆಲವು 86K ವ್ಯೂಸ್ ಆಗಿ 10 ವ್ಯೂಸ್ ಬಂದಿರೋದು ಇದೆ. ಹಾಗಂತೇಳಿ ನಾವು ಡಿಮೋಟಿವೇಟ್ ಆಗುವಂಥ ಅವಶ್ಯಕತೆ ಇಲ್ಲ. ಯಾಕಂತೇಳಿ ನಾವು ಆಡಿಯನ್ಸ್ಗೆ ಏನು ಬೇಕು ಅದನ್ನು ಕೊಡ್ತಾ ಇಲ್ಲ ಅನ್ನೋದನ್ನು ನಾವು ಅರ್ತ್ಕೊಂಡು ನೆಕ್ಸ್ಟ್ ಚೇಂಜ್ ಮಾಡ್ತಾ ಹೋಗಬೇಕಷ್ಟೇ. ಸೊ ಇದು ನನ್ನ ಕಡೆಯಿಂದ ನಿಮಗೆ ರಿಕ್ವೆಸ್ಟ್. ಯಾರೆಲ್ಲ ನನ್ನ ವ್ಯೂವರ್ಸ್ ಇದ್ದೀರಾ, ನಿಮಗೆ ಕೂಡ ಏನಾದರೂ ಯೂಟ್ಯೂಬ್ ಬಗ್ಗೆ ಏನಾದರೂ ಗೈಡೆನ್ಸ್ ಬೇಕಿದ್ರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ. ನಾನು ಇನ್ಸ್ಟಾಗ್ರಾಮಲ್ಲಿ ಕೂಡ ಇದೆ, ನೀವು ನನಗೆ ಡೈರೆಕ್ಟ್ ಮೆಸೇಜ್ ಮಾಡ್ಬೋದು. ನನ್ನ ಹೆಸರಲ್ಲೇ ಇನ್ಸ್ಟಾಗ್ರಾಮ್ ಕೂಡ ಇದೆ. ಇನ್ಸ್ಟಾಗ್ರಾಮ್ ಲಿಂಕನ್ನು ನನ್ನ ಬಯೋದಲ್ಲಿ ಹಾಕಿದ್ದೀನಿ, ಯೂಟ್ಯೂಬ್ ಬಯೋದಲ್ಲಿ ನೀವು ನೋಡ್ಬೋದು. ನಿಮಗೆ ಏನೇ ಡೌಟ್ ಇದ್ದರೂ ಯೂಟ್ಯೂಬ್ನ ಬಗ್ಗೆ ನನ್ನ ಹತ್ರ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ದಯವಿಟ್ಟು ನಿಮ್ಮ ಹತ್ರ ಟ್ಯಾಲೆಂಟ್ ಇದ್ದು ಇಂಟ್ರೆಸ್ಟ್ ಇದ್ದರೆ ಯೂಟ್ಯೂಬಲ್ಲಿ ಮುಂದುವರಿಸಿ. ಸೊ ಇವತ್ತು ನಾನು ಈ ಥರ ಇಟ್ಕೊಂಡಿರೋದಕ್ಕೆ ಕಾರಣ ನನ್ನ
ಒಂದು ನಿರಂತರ ಪ್ರಯತ್ನ. ನಾನು ಸ್ಟಾಪ್ ಮಾಡಿಲ್ಲ. 10 ವ್ಯೂಸ್ ಆದರೂ ನಾನು ಅದನ್ನು ಡಿಮೋಟಿವೇಟ್ ಆಗಿ ತಗೊಂಡಿಲ್ಲ, ಮತ್ತೆ ಮಾಡ್ತಾ ಇದ್ದೀನಿ. ಬಟ್ ನನ್ನ ಕೆಲವೊಂದು ಕೆಲಸದ ಒತ್ತಡಗಳಿಂದ ನಾನು ನಿರಂತರವಾಗಿ ವೀಡಿಯೋ ಹಾಕೋಕೆ ಆಗ್ತಾ ಇಲ್ಲ ಅನ್ನೋದು ಬಿಟ್ಟರೆ ನಾನು ಅದನ್ನು ಪ್ರಯತ್ನ ಪಡ್ತಾನೆ ಇದ್ದೀನಿ 1.5 ವರ್ಷದಿಂದ. ನೀವು ಪ್ರಯತ್ನ ಮಾಡಿ, ನಿಮಗೂ ಆದಷ್ಟು ಬೇಗ ಇಂಥದ್ದೊಂದು ಯೂಟ್ಯೂಬ್ ಕಡೆಯಿಂದ ಸಕ್ಸಸ್ ಸಿಗಲಿ ಅಂತ ನಾನು ನಿಮಗೆ ವಿಶ್ ಮಾಡ್ತಾ. ಆ್ಯಂಡ್ ಒನ್ಸ್ ಅಗೈನ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇನ್ನು ಮುಂದಿನ ಸ್ಟೆಪ್ ಇದನ್ನು ಯಾವ ಥರ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಹಾಕೋದು ಅದೆಲ್ಲ ಆಲ್ರೆಡಿ ತುಂಬ ಜನ ವೀಡಿಯೋ ಮಾಡಿದ್ದಾರೆ. ಅದ್ರ ಬಗ್ಗೆ ನಾನು ವೀಡಿಯೋ ಮಾಡೋಕ್ಕೆ ಹೋಗೋದಿಲ್ಲ. ನಿಮಗೆ ಡೌಟ್ ಇದ್ದರೆ ಹೇಳಿ, ನಾನು ಅದರ ಬಗ್ಗೆ ವೀಡಿಯೋ ಮಾಡ್ತೀನಿ. ಸೊ ಇದನ್ನೇನಿಲ್ಲ, ಗೂಗಲ್ ಆ್ಯಡ್ಸೆನ್ಸಲ್ಲಿ ಪಿನ್ನನ್ನು ಹಾಕಿದ ಕೂಡ ನನಗೆ ಅಲ್ಲಿ ವೆರಿಫಿಕೇಷನ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ನನ್ನ ಬ್ಯಾಂಕ್ ಅಕೌಂಟನ್ನು ಆ್ಯಡ್ ಮಾಡೋದು ಅಷ್ಟೇ. ಸೊ ಇವಿಷ್ಟು ಇವತ್ತು ನನ್ನ ಒಂದು ಹ್ಯಾಪಿಯೆಸ್ಟ್ ನ್ಯೂಸನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್ ಮೈ ಡಿಯರ್ ಫ್ರೆಂಡ್ಸ್, ಯೂಟ್ಯೂಬ್ ವ್ಯೂವರ್ಸ್, ಫ್ಯಾಮಿಲಿ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್ ಮಾಡ್ತಾರೆ. ಇನ್ನಷ್ಟು ಒಳ್ಳೆ ಕಂಟೆಂಟನ್ನು ಕೊಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ನಿಮಗೆ ಯಾವುದಾದ್ರೂ ಪರ್ಟಿಕ್ಯುಲರ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸಜೆಷನ್ ಇದ್ದರೆ ನೀವು ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್.